ಹಾಯ್ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಈಗಾಗಲೇ ರೀನೀಟ್ ಅಂತ ಯಾವಾಗಿಂದ ಹೇಳಿದ್ದಾರೆ ಅವಾಗಿಂದ ತುಂಬ ಬೇಜಾರಾಗಿದೆ ಎಲ್ಲ ಸ್ಟೂಡೆಂಟ್ಸ್ಗೆ. ಬಟ್ ಆದರೂ ಕೋಪಪ್ ಮಾಡಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಸೊ ಆ್ಯಸ್ ಯುವರ್ ಸೀನಿಯರ್, ನಾನು ಕೂಡ ಪ್ರಿವಿಯಸ್ ಇಯರ್ ಪ್ರೈಮರ್ಲಿ ನಾನು ನೀಟ್ ಆಸ್ಪೈರೆಂಟ್ ಆಗಿದ್ದೆ, ಅದು ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ನಾನು ಡ್ರಾಪ್ ತೊಗೊಳ್ಳೋ ಅಂತ ಡಿಸಿಷನ್ ಮಾಡಿರಲಿಲ್ಲ, ನಾನು ಇಂಜಿನಿಯರಿಂಗ್ ಜಾಯ್ನ್ ಆದೆ. ಬಟ್ ಈ ಸತಿ ಯಾರ್ಯಾರು ಬರಿತಾ ಇದ್ದೀರಾ, ಈಗಾಗಲೇ 2026ನೇ ನೀಟ್ ಕ್ಯಾನ್ಸಲ್ ಆಗಿದ್ದು ರೀನೀಟನ್ನು ಬರೆಯೋದಕ್ಕೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ. ಆ್ಯಂಡ್ ಫಾರ್ ಬೂಸ್ಟ್ ಯುವರ್ ಪ್ರಿಪರೇಷನ್ ಒಂದು ಗುಡ್ ನ್ಯೂಸನ್ನು ನಾನು ಹೇಳಕ್ಕೆ ಬಂದಿದ್ದೀನಿ. ಏನಕ್ಕ ಅದು ಅಂತ ಕೇಳೋದಂದರೆ, ನಥಿಂಗ್ ಬಟ್ ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಯು ಹರ್ಡ್ ಇಟ್ ರೈಟ್, ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇದು ನಾನು ಇವತ್ತಿನ ವಿಜಯ ಕರ್ನಾಟಕ ಪೇಪರ್ನ ಒಂದು ಸೆಕ್ಷನ್ನ ತೊಗೊಂಡು ಬಂದಿದ್ದೀನಿ. ಏನಂತ ಇಲ್ಲಿ ನೋಡ್ಬೋದು, 1122 ಮೆಡಿಕಲ್ ಸೀಟ್ಗಳು ಹೆಚ್ಚಿಗೆ ಆಗಿವೆ ಅಂತ ನೀವು ನೋಡ್ಬೋದು. ಬಟ್ ಇದು ಕಂಪ್ಲೀಟಾಗಿ UG ಸೀಟ್ಸ್ ಅಲ್ಲ, ಇಟ್ಸ್ ಇನ್ಕ್ಲೂಡಿಂಗ್ ವಿತ್ PG ಸೀಟ್ಸ್ ಕೂಡ. ಓಕೆ, ನಿಯರ್ಲಿ 550 ಸೀಟ್ಸ್ UGಗೆ ಕೊಟ್ಟಿದ್ದಾರೆ. ಹಾಗೆ PG ಸೀಟ್ಸು ನಿಯರ್ಲಿ 572, ಟೋಟಲ್ ಆಗಿ ಕೂಡಿ 1122 ಆಗಿವೆ. ಸೊ ಇದನ್ನು ಕ್ಲಿಯರ್ ಆಗಿ ನಿಮಗೆ ತೋರಿಸೋದಾದರೆ, ಇಲ್ಲಿ ವಿಜಯವಾಣಿ ಪೇಪರ್ನ ಓಪನ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು, ರಾಜ್ಯಕ್ಕೆ 550 UG ಹಾಗೂ 700, ಇಟ್ಸ್ ರಾಂಗ್, ಇಟ್ಸ್ ಆ್ಯಕ್ಚುಲಿ ಇಟ್ ಶುಡ್ ಬಿ 572. ಓಕೆ, PG ಮೆಡಿಕಲ್ ಸೀಟ್ಗಳು ಹೆಚ್ಚಳ ಆಗಿವೆ. ಸೊ ಇಲ್ಲಿ ನೀವು ನೋಡ್ಬೋದು, ಕಾಲೇಜ್ ಅಂಕಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. UG ಸೀಟ್ 13,945 ಪ್ರೀವಿಯಸ್ ಇಯರ್ ಇದ್ವು. ಇದಕ್ಕೆ ಪಕ್ಕ ಏನಂದರೆ 550 ಸೀಟ್ಸನ್ನು ಆ್ಯಡ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನೊಂದು ಗುಡ್ ನ್ಯೂಸ್ ಅಂತ ಹೇಳೋದಂದರೆ, ಇಟ್ಸ್ ನಥಿಂಗ್ ಬಟ್ ಇನ್ನೂ 5 ಕಾಲೇಜ್ಗಳು ಎಸ್ಟಾಬ್ಲಿಷ್ ಆಗೋ ಇದೆ. ಅದರಲ್ಲಿ 3 ಗೌರ್ಮೆಂಟ್ ಆಗ್ಬೋದು, 2 ಖಾಸಗಿ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಈಗ ಕನ್ಫರ್ಮೇಷನ್ ಅವರು ಮಾಡಿದ್ದು 550 ಸೀಟ್ಸ್ ಅಂತೂ 100% ಬಂದೇ ಬರ್ತವೆ. ಇನ್ನೂ ಇವು 5 ಕಾಲೇಜಸ್ ಜಾಸ್ತಿ ಆದರೆ ಮೋಸ್ಟ್ ಪ್ರೊಬಬ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ 1050 ಸೀಟ್ಸ್ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ಕೋಬೋದು. ಮತ್ತು ಎಲ್ಲಿ ಅಕ್ಕ ಇದು ಯಾವ ಜಿಲ್ಲೆಗಳಲ್ಲಿ ಇದನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಸೀಟ್ಸ್ಗಳನ್ನು ಅಂತ ಕೇಳಿದ್ರೆ, ಇಲ್ಲಿ ನೋಡ್ಬೋದು UG ಸೀಟ್ ಎಲ್ಲೆಲ್ಲಿ ಹೆಚ್ಚಳ ಅಂತ ಕೊಟ್ಟಿದ್ದಾರೆ. ಹುಬ್ಬಳ್ಳಿ, ಮಂಡ್ಯ, ಶಿವಮೊಗ್ಗ, ಗದಗ್, ಕೊಪ್ಪಳ, ಮಡಿಕೇರಿ, ಚಾಮರಾಜನಗರ, ಕಾರವಾರ, ಚಿಕ್ಕಮಗಳೂರು, ಹಾವೇರಿ, ಯಾದಗಿರಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ತಲಾ 50 ಸೀಟಿನಂತೆ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಅಂತ ಕೊಟ್ಟಿದ್ದಾರೆ. ಇಟ್ಸ್ ಒನ್ ಆಫ್ ದ ಗ್ರೇಟ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ 1 ಸೀಟ್ ಇನ್ಕ್ರೀಸ್ ಆದರೂ ಕೂಡ ಕಟ್ ಆಫ್ ಕಾಲೇಜ್ದು ಇನ್ಕ್ರೀಸ್ ಆಗುತ್ತೆ. ಹಾಗೆ ನಿಮಗೆ ಅಡ್ಮಿಷನ್ ಸಿಗುವಂಥ ಚಾನ್ಸಸ್ ಇನ್ನೂ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ನ್ಯೂಸ್ ಅಂತ ಹೇಳ್ಬೋದು. ಈಗಾಗಲೇ ರೀನೀಟ್ ಆದ ಕಾರಣ ತುಂಬ ಸ್ಟೂಡೆಂಟ್ಸು ಬೇಜಾರು ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆ್ಯಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್, ಐ ಕ್ಯಾನ್ ಫೀಲ್ ಇಟ್ ಹೌ ಇಟ್ ಫೀಲ್ಸ್. ಬಟ್ ಆಲ್ಸೋ ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ನ್ಯೂಸ್. ಯಾಕಂದರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಆದ ಕಾರಣ ಇದು ನಿಮ್ಮ ಈಗ ಏನು ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಅದೇ ನಿಮ್ಮ ಬೆಸ್ಟ್ ಅಟೆಂಪ್ಟ್ ಅಂತ ಅಂದ್ಕೊಂಡು ಚೆನ್ನಾಗಿ ಸ್ಕೋರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಇಲ್ಲಿ PG ಸೀಟ್ಗಳು 572 ಅಷ್ಟೇ ಆಗಿರುತ್ತವೆ. ಹಾಗೆ ರಾಜ್ಯಕ್ಕೆ UG ಸೀಟ್ಗಳು 550 ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕೇಳಿ. ನಿಮ್ಮ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.